ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಿವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹಾಗೂ ಫಾಲೋವರ್ಸ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 1 ಮೇ 2024 ಬುಧವಾರ. ಈ ದಿನ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ. ಈ ದಿನ ಅಷ್ಟಮಿ ತಿಥಿ ಹಾಗೂ ಬುಧವಾರ, ಶ್ರವಣ ನಕ್ಷತ್ರ, ಶುಭ ಯೋಗ, ಬಾಲವಕರಣ. ಇನ್ನು ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5:58 ಹಾಗೂ ಸೂರ್ಯಾಸ್ತ ಸಂಜೆ 6:34. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 12 ಗಂಟೆಯಿಂದ 1:30 ಸ್ನೇಹಿತರೆ, ಇನ್ನು ಈ ದಿನದ ದಿನ ವಿಶೇಷ ಕಾರ್ಮಿಕರ ದಿನಾಚರಣೆ. ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಎಲ್ಲರಿಗೂ ಭಗವಂತ ಆರೋಗ್ಯ, ಐಶ್ವರ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿ, ಸನ್ಮಂಗಲತೆಯನ್ನು ಸದಾಕಾಲ ಭಗವಂತ ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನಮ್ಮ ದೇವಾಲಯದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಲಾಗುವುದು. ನಮ್ಮನ್ನು ಸಂಪರ್ಕಿಸಬಹುದು. ಸ್ನೇಹಿತರೆ, ಇನ್ನು 12 ರಾಶಿಗಳ ಈ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಈ ದಿನ ಅನಾವಶ್ಯಕ ಖರ್ಚುಗಳ ಬಗ್ಗೆ ಎಚ್ಚರವನ್ನು ಮಾಡಿಕೊಳ್ಳುವುದು ಉತ್ತಮ. ಅಲ್ಪ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿನ ಸಿದ್ಧಿ ಉಂಟಾಗುವಂಥ ದಿನ. ಇತರರ ಮಾತಿಗೆ ಮರುಳಾಗದೇ ಇರುವಂಥದ್ದು ಉತ್ತಮ. ಮಕ್ಕಳಿಂದ ನೀವು ನೋವನ್ನು ಅನುಭವಿಸುವಂಥ ದಿನ. ಸ್ವಲ್ಪ ಎಲ್ಲರೊಂದಿಗೆ ಆದಷ್ಟು ಅನ್ಯೋನ್ಯತೆ, ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇನ್ನು ಮೇಷರಾಶಿಯವರ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಎಡವಟ್ಟುಗಳಾಗಿ ಸಮಸ್ಯೆಗೊಳಗಾಗಲಿದ್ದೀರಿ, ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ನೀವು ಶನಿ ಪೂಜೆ, ಶನಿಯ ಆರಾಧನೆ ಹಾಗೂ ನವಗ್ರಹ ಆರಾಧನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರ ಮನಸ್ಸು ಈ ದಿನ ಚಂಚಲತೆಯಿಂದ ಕೂಡಿರಲಿದೆ. ಆದಷ್ಟು ನೀವು ಈ ದಿನ ತಾಳ್ಮೆಯಿಂದ ಇರುವುದು ಉತ್ತಮ. ಅನಾರೋಗ್ಯಕ್ಕೆ ಒಳಗಾಗುವಂಥ ದಿನ. ಅಲ್ಪ ಆದಾಯ ಉಂಟಾಗಿ ಅಧಿಕ ಖರ್ಚು ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಕುಟುಂಬದಲ್ಲಿ ಕಲಹಗಳು ಉಂಟಾಗಲಿದೆ. ವೃಷಭ ರಾಶಿಯವರು ಈ ದಿನ ಆದಷ್ಟು ಗೃಹದಲ್ಲಿ ಎಲ್ಲರೊಂದಿಗೆ ಅನ್ಯೋನ್ಯತೆ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ತಾಳ್ಮೆ ಅವಶ್ಯಕ. ಸಣ್ಣ ಪುಟ್ಟ ಒಂದು ಸಮಸ್ಯೆಗೆ ಗುರಿಯಾಗಲಿದ್ದೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಅನ್ನದಾನ, ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ರುದ್ರದೇವರ ಪ್ರಾರ್ಥನೆ ಪೂಜೆಗಳನ್ನು ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿ. ಕಾರ್ಮಿಕ ಕಾರ್ಯಗಳಿಗೆ ಒಲವು ಉಂಟಾಗುವಂಥ ದಿನ. ಪರಸ್ಥಳವಾದಂಥ ಒಂದು ವಾಸ ಉಂಟಾಗಲಿದೆ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗತಕ್ಕಂಥ ದಿನ. ವಿಪರೀತ ಹಣ ವ್ಯಯ ಉಂಟಾಗಲಿದೆ. ಪ್ರೇಮಿಗಳಿಗೆ ತೊಂದರೆ ಉಂಟಾಗುವಂಥ ದಿನ. ಆದಷ್ಟು ಮನೋವ್ಯಥೆ ಒಳಗಾಗಲಿದ್ದೀರಿ. ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಜಾಗರೂಕತೆಯಿಂದ ಇರುವುದು ಉತ್ತಮ. ಈ ದಿನ ಮಿಥುನ ರಾಶಿಯವರ
ಶುಭ ಸಂಖ್ಯೆ 5, ಶುಭ ಬಣ್ಣ ಕೇಸರಿ ಬಣ್ಣ. ಮಿಥುನ ರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಿಥುನ ರಾಶಿಯವರು ಶಿವದೇವರ ಆರಾಧನೆ, ರುದ್ರಾಭಿಷೇಕ, ಬಿಲ್ವಾರ್ಚನೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರು ಈ ದಿನ ವಿದೇಶ ವ್ಯವಹಾರಗಳಿಂದ ಅಲ್ಪ ಲಾಭವನ್ನು ಹೊಂದುವಂಥ ದಿನ. ಅಧಿಕ ಕೆಲಸದಿಂದ ವಿಶ್ರಾಂತಿ ಪಡೆದುಕೊಳ್ಳುವುದು ಉತ್ತಮ. ಉದ್ಯೋಗದಲ್ಲಿ ತೊಂದರೆಯನ್ನು ಅನುಭವಿಸಲಿದ್ದೀರಿ. ವಸ್ತ್ರ ವ್ಯಾಪಾರಿಗಳಿಗೆ ಈ ದಿನ ಲಾಭ ಉಂಟಾಗುವಂಥ ದಿನ. ಇನ್ನು ಕರ್ಕಾಟಕ ರಾಶಿಯವರು ಈ ದಿನದ ನಿಮ್ಮ ಆದಷ್ಟು ಕೆಲಸ ಕಾರ್ಯಗಳಲ್ಲಿ ಜಾಗ್ರತೆ, ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಕರ್ಕಾಟಕ ರಾಶಿಯವರು ಈ ದಿನ ಸುಬ್ರಹ್ಮಣ್ಯ ದೇವರ ಆರಾಧನೆ, ನಾಗದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸಿಂಹ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಉಂಟಾಗುವಂಥ ದಿನ. ಕೃಷಿಯಲ್ಲಿ ದೊಡ್ಡ ಮಟ್ಟಿನ ನಷ್ಟ ಉಂಟಾಗಲಿದೆ. ರಿಯಲ್ ಎಸ್ಟೇಟ್ನವರಿಗೆ ಲಾಭ ಪ್ರಾಪ್ತಿಯಾಗತಕ್ಕಂಥ ದಿನ. ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣುವಂಥ ದಿನ. ಇನ್ನು ಸಿಂಹರಾಶಿಯವರು ಆದಷ್ಟು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಐಕ್ಯಮತ್ಯದಿಂದ ಉಳಿದುಕೊಳ್ಳಿ. ಯಾರೊಂದಿಗೂ ಮನಸ್ತಾಪಕ್ಕೆ ಒಳಗಾಗದೇ ಇರುವಂಥದ್ದು ಉತ್ತಮ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ಸಂಖ್ಯೆ 7, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳು ಪರಿಹಾರವಾಗಿ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ದುರ್ಗೆಯ ಆರಾಧನೆ, ದುರ್ಗಾದೇವಿಯ ಪ್ರೀತ್ಯರ್ಥವಾಗಿ ಕುಂಕುಮಾರ್ಚನೆ, ಪುಷ್ಪಾರ್ಚನೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಕನ್ಯಾ ರಾಶಿಯವರಿಗೆ ಈ ದಿನ ಬಂಧು ಮಿತ್ರರ ಭೇಟಿಯಾಗುವಂಥ ಒಂದು ಯೋಗ ಪ್ರಾಪ್ತಿಯಾಗಲಿದೆ. ಸುಖ ಭೋಜನ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಯಾರನ್ನೂ ಹೆಚ್ಚಾಗಿ ನಂಬದೇ ಇರುವುದು ಉತ್ತಮ. ಅಶಾಂತಿ ಉಂಟಾಗತಕ್ಕಂಥ ದಿನ. ಶತ್ರುಬಾಧೆಗಳು ಕಾಡುವಂಥ ದಿನ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಕನ್ಯಾ ರಾಶಿಯವರು ಗುರುಗಳ ಆರಾಧನೆ, ರಾಘವೇಂದ್ರ ಸ್ವಾಮಿಯ ದರ್ಶನ, ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿ ಮಿತ್ರರಿಂದ ವಂಚನೆಗೆ ಒಳಗಾಗುವಂಥ ದಿನ. ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡತಕ್ಕಂಥದ್ದು ಉತ್ತಮ ಮತ್ತು ಮನಕ್ಲೇಶ ಉಂಟಾಗುವಂಥ ದಿನ. ಚೋರರ ಭಯ ಕಾಡಲಿದೆ. ಅಧಿಕ ಕೋಪ ಉಂಟಾಗುವಂಥ ದಿನ. ಸ್ತ್ರೀ ಸರ ಸೌಖ್ಯ ಉಂಟಾಗತಕ್ಕಂಥ ದಿನ. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ತುಲಾರಾಶಿಯವರು ಈ ದಿನ ಶಿವದೇವರ ಆರಾಧನೆ, ರುದ್ರಾಭಿಷೇಕ, ಬಿಲ್ವಾರ್ಚನೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಹಿರಿಯರ ಮಾತಿಗೆ ನೀವು ಮನ್ನಣೆಯನ್ನು ಕೊಡುವುದು ಉತ್ತಮ. ದಾಂಪತ್ಯದಲ್ಲಿ ನಿಮಗೆ ಈ ದಿನ ವಿರಸಗಳು ಉಂಟಾಗತಕ್ಕಂಥ ದಿನ. ಆಂತರಿಕ ಕಲಹಗಳು ಮನಸ್ಸಿಗೆ ಸ್ವಲ್ಪ ನೋವನ್ನು ತಂದುಕೊಡಲಿದೆ. ದೂರದ ಊರಿನ ಪ್ರಯಾಣ ಮಾಡಬೇಕಾಗಿ ಬರುವಂಥ ದಿನ. ಅಲ್ಪ ಕಾರ್ಯದಲ್ಲಿ ಸಿದ್ಧಿ ದೊರಕುವಂಥ ದಿನ. ಇನ್ನು ವೃಶ್ಚಿಕ ರಾಶಿಯವರು ಆದಷ್ಟು ಈ ದಿನ ಹಿರಿಯರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಮತ್ತು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ವೃಶ್ಚಿಕ ರಾಶಿಯವರು ಈ ದಿನ ನಾಗದೇವರ ಆರಾಧನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸ್ಸು ರಾಶಿ ಪರಸ್ತ್ರೀಯರಿಂದ ತೊಂದರೆಗೆ ಒಳಗಾಗುವಂಥ ದಿನ. ಉದರ ಬಾಧೆ ಕಾಡುವಂಥ ದಿನ. ಪ್ರಿಯ ಜನರ ಭೇಟಿ ಮಾಡುವಂಥ ದಿನ. ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ದೃಷ್ಟಿದೋಷಗಳು ನಿಮ್ಮ ವ್ಯಾಪಾರಕ್ಕೆ ಉಂಟಾಗಿ ವ್ಯಾಪಾರದಲ್ಲಿ ದೊಡ್ಡ ಮಟ್ಟಿನ ಹಿನ್ನಡೆಯಾಗುವಂಥ ದಿನ. ನಷ್ಟ ಉಂಟಾಗುವಂಥ ದಿನ. ಶತ್ರುಗಳ ಬಾಧೆ ಕಾಡುವಂಥ ದಿನ. ಇನ್ನು ಧನುಸ್ಸು ರಾಶಿಯವರು ಆದಷ್ಟು ಈ ದಿನ ದುರ್ಗೆಯ ಆರಾಧನೆ, ದುರ್ಗಾದೇವಿಯ ಪ್ರಾರ್ಥನೆ,
ಲಲಿತಾ ಸಹಸ್ರನಾಮಗಳನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿ. ಮಕರ ರಾಶಿಯವರ ಈ ದಿನ ಆದಷ್ಟು ನೀವು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಳ್ಳಿ. ಅತಿಯಾದಂಥ ಬುದ್ಧಿವಂತಿಕೆಯನ್ನು ತೋರಿಸಿಕೊಳ್ಳುವುದು ಬೇಡ. ಸಾಲಬಾಧೆ ನಿಮಗೆ ಅತಿಯಾಗಿ ಕಾಡುವಂಥ ದಿನ. ಅಮೂಲ್ಯ ವಸ್ತುಗಳನ್ನು ಕಳೆದುಕೊಳ್ಳುವಂಥ ದಿನ. ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ಸಂಖ್ಯೆ 4, ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಗಣಪತಿಯ ಆರಾಧನೆ, ಗಣಪತಿ ದೇವರಿಗೆ ದೂರ್ವೆ ಮತ್ತು ಅಥರ್ವ ಶೀರ್ಷ ಮಂತ್ರದಿಂದ ಪಾರಾಯಣವನ್ನು ಮಾಡಿಕೊಂಡು ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರು ಈ ದಿನ ರಾಜ ಸನ್ಮಾನಕ್ಕೆ ಒಂದು ಭಾಜನರಾಗಲಿದ್ದೀರಿ. ವಾಹನ ಖರೀದಿ ಮಾಡುವಂಥ ಯೋಗವನ್ನು ಹೊಂದುವಂಥ ದಿನ. ಸ್ಥಿರ ಆಸ್ತಿ ಪ್ರಾಪ್ತಿಯಾಗತಕ್ಕಂಥ ದಿನ. ಶತ್ರುಗಳ ನಾಶ ಉಂಟಾಗಲಿದೆ. ಸಲ್ಲದ ಅಪವಾದ ಉಂಟಾಗುವಂಥ ದಿನ. ಸುಖ ಭೋಜನ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಆದಷ್ಟು ಈ ದಿನ ಭೈರವನ ಆರಾಧನೆ ಮತ್ತು ರುದ್ರದೇವರ ಪ್ರಾರ್ಥನೆ ಪೂಜೆಗಳನ್ನು ಮಾಡಿಕೊಳ್ಳಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ಕುಟುಂಬದಲ್ಲಿ ಒಂದು ಸೌಖ್ಯ ದೊರಕುವಂಥ ದಿನ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲಿದೆ. ಪ್ರತಿಷ್ಠಿತ ಜನರ ಒಂದು ಪರಿಚಯ ಉಂಟಾಗುವಂಥ ದಿನ. ಬಾಕಿ ಇರತಕ್ಕಂಥ ಒಂದು ಹಣಗಳನ್ನು ವಸೂಲಿ ಮಾಡತಕ್ಕಂಥ ದಿನ. ವಿವಾಹ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಮೀನರಾಶಿಯವರ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಮೀನರಾಶಿಯವರ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ ಹಾಗೂ ಗಣಪತಿಯ ಪ್ರಾರ್ಥನೆಯನ್ನು ಸಹಿತ ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಇವೆಷ್ಟು 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಭಗವಂತ ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ, ಪ್ರತಿಯೊಬ್ಬ ಫಾಲೋವರ್ಸ್ಗಳಿಗೂ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಅನುಗ್ರಹಿಸಲಿ ಎಂದು ಭಗವಂತನ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.